ಅದನ್ನು ಸಹಿಸಲಾರದೆ ಕಾಂಗ್ರೆಸ್ ನಾಯಕರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಓಲಂಕೆ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ನಾನು ಖಂಡಿತವಾಗಿಯೂ ಖಂಡಿಸ್ತೀನಿ. ಅವ್ರ ಮನಸ್ಥಿತಿ ಬದಲು ಮಾಡ್ಕೊ, ಇರದಿದ್ದರೆ 140 ಕೋಟಿ ಜನ ನಿಮ್ಮನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಎಚ್ಚರಿಕೆಯನ್ನು ಕೊಡ್ತೀನಿ. ಒಬ್ಬ ಕೊತ್ತೂರು ಮಂಜುನಾಥ್ ಅನ್ನುವಂಥ ಶಾಸಕ ನಮ್ಮ ಮಿಲ್ಟ್ರಿ ಶಕ್ತಿ ಮತ್ತು ಶೌರ್ಯವನ್ನು ಗೇಲಿ ಮಾಡ್ತಾನಂದ್ರೆ ನಾಚಿಕೆ ಹಾಕ್ಬೇಕು ಅವನಿಗೆ. ಅವನೊಬ್ಬ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅವನೊಬ್ಬ ಮೀಸಲಾತಿಗೆ ಕನ್ನ ಹಾಕಿದ ವರ್ಷ ಬೋಗಸ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು MLA ಆಗಿದ್ದ. ಅದನ್ನು ನಾವು ನಮ್ಮ ಸರ್ಕಾರ ಇದ್ದಾಗ ಅದನ್ನು ದಲಿತರಿಗೆ ನ್ಯಾಯ ಕೊಡಿಸ್ಬೇಕು, SC ಜನರಿಗೆ ಅನ್ಯಾಯ ಮಾಡಿದಾನಂಥೇಳಿ ಅವನ ಸರ್ಟಿಫಿಕೇಟ್ ರದ್ದು ಮಾಡುವಂಥ ಕೆಲಸ ಮಾಡಿದ್ವಿ. ಕೋರ್ಟಿಗೆ ಹಾಕಿ ಕೋರ್ಟ್ನಲ್ಲಿ ಅವನ್ನ ತಪ್ಪನ್ನು ಅರಿವು ಮಾಡಿಕೊಡ್ತಕ್ಕಂಥ ಆದೇಶ ಮಾಡಿದ್ವಿ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ, ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಜಿಲ್ಲೆಯವರೇ ನಮ್ಮ ರಾಜ್ಯದವರೇ ಇದ್ದಾರೆ, ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ದೀನ ದಲಿತರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಅವನು ಜೈಲಿಗೆ ಹಾಕಿ. ಪ್ರೂವ್ ಆಗಿದೆ, SC ಸರ್ಟಿಫಿಕೇಟ್ ಬೋಗಸ್ ತೊಗೊಂಡಂತ ಪ್ರೂವ್ ಆಗಿದೆ, ಅವನು ಜೈಲಿಗೆ ಹಾಕಿ. ನಿಮ್ಮ ತಾಕತ್ತು ತೋರಿಸಿ, ದಲಿತರ ಬಗ್ಗೆ ನಿಮಗೆ ಅಪಾರವಾದಂಥ ಕಳಕಳಿ ಕಾಳಜಿ ಇದಂತ ಭಾಷಣ ಮಾಡ್ತೀಯಲ್ಲ ಸಿದ್ದರಾಮಯ್ಯನವ್ರೆ, ಅವನು ಜೈಲಿಗೆ ಹಾಕಿ. ಅವ ಜೈಲಿಗೆ ಹೋಗ್ಲಿಕ್ಕೆ ಕೋರ್ಟ್ ಆರ್ಡರ್ ಅದ. ಅವನು ಬೋಗಸ್ ಸರ್ಟಿಫಿಕೇಟ್ ತೊಗೊಂಡ್ರೆ 6 ತಿಂಗಳು ಶಿಕ್ಷೆ ಅದ. ಆ ಶಿಕ್ಷೆಗೆ ಅವನು ಗುರಿಪಡಿಸಿ ಅವನು ಬಚ್ಚಿಟ್ಕೊಂಡು ಕೂತೀರಿ. ಅವ ಏನೇನೋ ದೊಡ್ಡ ದೀಡ್ ಪಂಡಿತರಂಗೆ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಇಂಥವ್ರ ಬಗ್ಗೆ ನಾವು ಕೂಡ ಹೇಳಲಿಕ್ಕೆ ಮನಸ್ಸಿಲ್ಲ, ಆದರೆ ನೋವಿನಿಂದ ಹೇಳ್ತಾ ಇದ್ದೀನಿ. ಈ ದೇಶದ ಪ್ರಧಾನಮಂತ್ರಿ ತಗೊಂಡಂಥ ನಿರ್ಣಯ, ಮಿಲ್ಟ್ರಿ ಅವರಿಗೆ ಪೂರ್ಣ ಅಧಿಕಾರ ಕೊಟ್ಟರು, ಮಿಲ್ಟ್ರಿ ಅವರು ತಮ್ಮ ಶಕ್ತಿ ತೋರಿಸ್ಕೊಟ್ರು. ಇನ್ನೂ ಆಗಬೇಕಾದದ್ದು ಭಾಳಷ್ಟಿದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಶ್ಮೀರ ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಕೊಟ್ಟವ್ರು ಯಾರು ಉತ್ತರ ಹೇಳ್ತೀರಾ? ಕಾಂಗ್ರೆಸ್ನವರೇ ಅಧಿಕಾರದಾಗಿದ್ದಾಗ ಬಿಟ್ಟು ಕೊಟ್ಟಿರಲ್ಲ. ಮತ್ತು 93,000 ಸೈನಿಕರು ಒತ್ತೆ ಆಳುಗಳಾಗಿದ್ದರು ಪಾಕಿಸ್ತಾನದವರು. ಅವ್ರನ್ನ ಯಾಕೆ ಬಿಟ್ಟು ಕೊಟ್ಟರಿ? ಉತ್ತರ ಹೇಳ್ತೀರಾ ಕಾಂಗ್ರೆಸ್ನವರು? ಯಾರು ಆಡಳಿತದಲ್ಲಿ ಬಿಟ್ಟು ಕೊಟ್ಟರು? ಕಾಂಗ್ರೆಸ್ಸಿನ ಆಡಳಿತದಲ್ಲೇ ಬಿಟ್ಟು ಕೊಟ್ರಲ್ಲ. ಅದಕ್ಕೆ ಉತ್ತರ ಹೇಳ್ತೀರಾ? ಅದಕ್ಕೆ ಇಂಥ ಬೂಟಾಟಿಕೆ ಮಾಡೋದನ್ನು ಬಿಡಿ, ಬೂಟಾಟಿಕೆ ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ಇವತ್ತು ಇಡೀ ಪ್ರಪಂಚಕ್ಕೆ ಕಾಶ್ಮೀರದವರು, ಕಾಶ್ಮೀರ ದೇಶ, ಇದು ಪಾಕಿಸ್ತಾನ ದೇಶದವರು ಉಗ್ರರ ರಕ್ಷಣೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ಸಾಬೀತು ಮಾಡಿಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ.